ಇನ್ನು ಮಲೆನಾಡು ಭಾಗದಲ್ಲಿ ಮುಂಗಾರು ಅಬ್ಬರ ಜೋರಾಗಿದೆ. ಶಿರಾಡಿ ಘಾಟ್ ರಸ್ತೆಯಲ್ಲಿ ಹಲವು ಕಡೆ ಭೂಕುಸಿತದ ಭೀತಿ ಎದುರಾಗಿದೆ. ಈಗಾಗಲೇ ಶಿರಾಡಿ ಘಾಟ್ ರಸ್ತೆಯಲ್ಲಿ 2 ಕಡೆ ಭೂಕುಸಿತ ಆಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ ಆಗುತ್ತೆ. ರಸ್ತೆ ಕಾಮಗಾರಿಗೆ ಗುಡ್ಡವನ್ನ ಅಗದಿದ್ದಾರೆ ಹೆದ್ದಾರಿ ಪ್ರಾಧಿಕಾರ. ನಮ್ಮ ಪ್ರತಿನಿಧಿ ಮಂಜುನಾಥ್ ಒಂದು ವರದಿ ಕೊಟ್ಟಿದ್ದಾರೆ. ಇಲ್ಲಿಂದ ಬನ್ನಿ ನೋಡೋಣ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಮುಂದುವರೆದಿದೆ. ಕಳೆದ 2-3 ದಿನಗಳಿಂದ ಹಾಸನ ಜಿಲ್ಲೆಯ ಆಲೂರು, ಬೇಲೂರು, ಸಕಲೇಶಪುರ ಭಾಗದಲ್ಲಿ ಅತಿ ಹೆಚ್ಚಿನ ಮಳೆಯಾಗ್ತಿದೆ. ಅದರಲ್ಲೂ ಕೂಡ ಇವತ್ತು ಪಶ್ಚಿಮ ಘಟ್ಟದ ಸಕಲೇಶಪುರ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದರಿಂದಾಗಿ ಸಾಕಷ್ಟು ಅವಘಡಗಳು ಸಂಭವಿಸುತ್ತದೆ. ವಿಶೇಷವಾಗಿ ರಾಜಧಾನಿ ಬೆಂಗಳೂರು ಹಾಗೂ ಬಂದರು ನಗರಿ ಮಂಗಳೂರನ್ನ ಸಂಪರ್ಕ ಮಾಡ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ, ಆ ಶಿರಾಡಿ ಘಾಟ್ ಮಾರ್ಗದಲ್ಲಿ ಹಲವಾರು ಕಡೆ ಕಳೆದ ವರ್ಷ ಕೂಡ ಭೂಕುಸಿತ ಆಗಿತ್ತು. ಅದರಿಂದಾಗಿ ಸಾಕಷ್ಟು ಅನಾಹುತಗಳಾಗಿತ್ತು. ಈಗ ಈ ವರ್ಷ ಕೂಡ ಅದೇ ರೀತಿ ಆಗಿರ್ತಕ್ಕಂಥ ಘಟನೆಗಳು ಮರುಕಳಿಸ್ತಾ ಇದೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಏನೋ ಇಲ್ಲಿ ಚತುಷ್ಪಥ ರಸ್ತೆ ನಿರ್ಮಾಣ ಮಾಡಲಾಗ್ತಿದೆ. ಆ ಒಂದು ಪ್ರದೇಶದಲ್ಲಿ ಹಾಸನ ಜಿಲ್ಲೆಯ ಸಕಲೇಶಪುರದಿಂದ ಹೊರವದಿಯಲ್ಲಿರ್ತಕ್ಕಂಥ ಆನೆಮಾಲ್ ಬಳಿ ಈ ಒಂದು ಗುಡ್ಡ ಕುಸಿತಾಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಮೇಲ್ಭಾಗದಲ್ಲಿ ಮನೆಗಳು ಕೂಡ ಇದ್ದಾವೆ. ಕಳೆದ ವರ್ಷ ಇನ್ನೂ ಹತ್ತದಲ್ಲಿ ಮನೆಗಳಿದ್ವು, ಈಗ ಅದೆಲ್ಲವನ್ನು ಕೂಡ ತೆರವುಗೊಳಿಸಲಾಗಿದೆ. ಇನ್ನು ಮೇಲಕ್ಕೆ ನೋಡಿದ್ರೆ ಅಲ್ಲೂ ಕೂಡ ಮನೆಗಳಿದ್ದಾವೆ. ಆ ಮನೆಗಳ ಸಮೀಪವೇ ರಸ್ತೆಯನ್ನು 90 ಡಿಗ್ರಿ ಅಷ್ಟು ಭಾಗದಲ್ಲಿ ಬಗ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಳಗಡೆ ತಡೆಗೋಡೆಯನ್ನು ಕಟ್ಟಿದರೂ ಕೂಡ ಮಣ್ಣು ನಿರಂತರವಾಗಿ ಕುಸಿದು ಬರ್ತಾ ಇದೆ. ಅದರಿಂದಾಗಿ ಕುಸಿತಿರ್ತಕ್ಕಂಥ ಮಣ್ಣು ರಸ್ತೆಗೆ ಬರ್ತಾ ಇದೆ. ಆ ರಸ್ತೆಗೆ ಬಂದಂಥ ಮಣ್ಣನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ವಾಹನ ಸಂಚಾರ ಕೂಡ ಅಡ್ಡಿ ಆಗ್ತದೆ. ಇದು ನಾವು ಬಲಗಡೆಗೆ ನೋಡ್ಬೋದು. ಈ ಭಾಗದಲ್ಲಿ ನೋಡಿದ್ರೆ ಇದು ಚತುಷ್ಪಥ ರಸ್ತೆ. ಅದರಲ್ಲಿ ಒಂದು ಭಾಗದ ರಸ್ತೆಯ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಆಗಿದೆ, ಮತ್ತೊಂದು ಭಾಗದಲ್ಲಿ ನಿರ್ಮಾಣ ಆಗಿಲ್ಲ. ಹಾಗಾಗಿನೇ ಎಲ್ಲ ವಾಹನಗಳು ಕೂಡ ಒಂದು ಬದಿಯಲ್ಲಿ ಅಂದರೆ ದ್ವಿಮುಖ ಸಂಚಾರ ಒಂದೇ ಭಾಗದಲ್ಲಿ ಮಾಡಬೇಕಾಗುತ್ತೆ. ಹಾಗಾಗಿನೇ ಈ ಮಣ್ಣು ಏನಾದ್ರು ರಸ್ತೆಗೆ ಬಂದರೆ ಆವಾಗ ಸಂಚಾರ ಸ್ಥಗಿತ ಆಗಬೇಕಾಗುತ್ತೆ. ಬೆಳಿಗ್ಗೆ ಇಲ್ಲಿ ಕುಸಿದಂಥ ಮಣ್ಣು ಸಂಪೂರ್ಣವಾಗಿ ಅರ್ಧ ಭಾಗಕ್ಕೆ ರಸ್ತೆಗೆ ಆವರಿಸ್ಕೊಂಡಿತ್ತು. ಅದರಿಂದಾಗಿ ಕೆಲ ಕಾಲ ಸಂಚಾರ ಕೂಡ ಸ್ಥಗಿತ ಆಗಿತ್ತು. ಈಗಲೂ ಕೂಡ ಯಾವ ಕ್ಷಣದಲ್ಲೂ ಕೂಡ ಮತ್ತಷ್ಟು ಮಣ್ಣು ಮೇಲ್ಭಾಗದಿಂದ ಕುಸಿದು ಬರಬಹುದು ಅಂತ ಆತಂಕ ಸಹಜವಾಗಿದೆ. ನಾವು ನೋಡ್ತಾ ಇದ್ವಿ. ಈ ಕ್ಷಣಕ್ಕೂ ಕೂಡ ಹಂತ ಹಂತವಾಗಿ ಅಲ್ಲಿರ್ತಕ್ಕಂಥ ಮಣ್ಣು ಕೆಳಗಡೆ ಕುಸಿದು ಬರ್ತಾ ಇದೆ. ಸೊ ಮಣ್ಣು ಕುಸಿಯೋದು ತಡೀಲಿಕ್ಕೆ ಬೇಕಾಗಿ ಯಾವುದೇ ರೀತಿಯಾಗತಕ್ಕ ಕ್ರಮಗಳನ್ನು ಕೈಗೊಂಡಿಲ್ಲ. ಕೇವಲ 7ರಿಂದ 8 ಅಡಿಗಳಷ್ಟು ಒಂದು ತಡೆಗೋಡೆಯನ್ನು ಕೆಳಗಡೆ ಕಟ್ಟಿದ್ದಾರೆ. ಆದರೆ 90 ಡಿಗ್ರಿಗೆ ಏನು ಮಣ್ಣನ್ನು ಅವೈಜ್ಞಾನಿಕವಾಗಿ ಬಗೆಯಲಾಗಿದೆ. ಅದರಿಂದಾಗೇ ಕಳೆದ ವರ್ಷ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿತ್ತು. ಇವತ್ತು ಕೂಡ ಏನು ಈ ಒಂದು ಶಿರಾಡಿ ಘಾಟ್ ಮಾರ್ಗದ ದೊಡ್ಡ ತಪ್ಪಲೆ ಬಳಿ ದೊಡ್ಡ ಹೊಂಡ ಗುಂಡಿಗಳಲ್ಲಿ ಬಸ್ಗಳು, ಹಲವಾರು ವಾಹನಗಳು ಕೆಟ್ಟು ನಿಂತು ವಾಹನ ಸಂಚಾರಕ್ಕೆ ದೊಡ್ಡ ರೀತಿಯ ತೊಡಕಾಗಿದೆ. ಆ ಒಂದು ಹಾರ್ಲೆ ಗ್ರಾಮದ ಮಾರ್ಗವಾಗಿ ಪರ್ಯಾಯವಾಗಿ ಸಂಚಾರ ಮಾಡಲಿಕ್ಕೂ ಕೂಡ ವಾಹನಗಳಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಮಳೆ ಇವತ್ತು ಕೂಡ ಮುಂದುವರಿತಾ ಇದೆ. ಈ ಮಳೆ ಹೀಗೆ ಮುಂದುವರೆದ್ರೆ ಇಂಥ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿಯಾಗಿ ಅವೈಜ್ಞಾನಿಕವಾಗಿ ಏನು ರಸ್ತೆಯನ್ನು 90 ಡಿಗ್ರಿಗೆ ಬಗೆಯಲಾಗಿದೆ ಅಂಥ ಸಾಕಷ್ಟು ಕಡೆಗಳಲ್ಲಿ ರಸ್ತೆಯ ಒಳಗೆ ಮಣ್ಣು ಕುಸಿದು ಬೀಳ್ತಕ್ಕಂಥ ಆತಂಕ ಇದೆ. ಈ ಕ್ಷಣಕ್ಕೂ ಕೂಡ ಯಾವಾಗ ಎಲ್ಲಿ ಹೇಗೆ ಮಣ್ಣು ಕುಸಿದು ಬೀಳುತ್ತೋ ಅಂತಕ್ಕಂಥ ಆತಂಕದ ನಡುವೆ ಕೂಡ ವಾಹನ ಸಂಚಾರ ನಡೀತಾ ಇದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.